ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಬಲಿಯಾದ ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಮನೆಗೆ ಪುತ್ತೂರು ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಭೇಟಿಯನ್ನು ನೀಡಿದ್ದಾರೆ. ಈ ವೇಳೆ ಮನೆಯವರಿಗೆ ಸಾಂತ್ವನವನ್ನ ನೀಡಿದ್ದು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬುದ್ಧಿವಂತರ ಸುಸಂಸ್ಕೃತರ ಜಿಲ್ಲೆ ಎನಿಸಿಕೊಂಡಿರುವ ನಮ್ಮ ಜಿಲ್ಲೆಯಲ್ಲಿ ಕ್ರೌರ್ಯಗಳು ಪುನರಾವರ್ತನೆಯಾಗುತ್ತಿರುವುದು ಮನಸ್ಸಿಗೆ ಬೇಸರ ತಂದಿದೆ ಎಂದು ಹೇಳಿದ್ದಾರೆ. ಕೆಲವು ಬೆರಳಿಕೆಯ ಜನರಿಂದ ಆಗುವ ಹಿಂಸಾತ್ಮಕ ಕೃತ್ಯದಿಂದ ಇಡೀ ಜಿಲ್ಲೆ ಅವಮಾನ ಅನುಭವಿಸುತ್ತಿದೆ ಅಂತ ಕೂಡ ಹೇಳಿದ್ದಾರೆ. ತಾಲೂಕಿನಲ್ಲಿ ಪೊಲೀಸ್ ಬಂದೋಬಸ್ತ್ ಇದ್ದಾಗಲೂ ಕೊಲೆ ಕೃತ್ಯ ನಡೆದಿರುವುದು ವಿಷಾದನೀಯ. ಈ ಕೃತ್ಯದ ಅಪರಾಧಿಗಳನ್ನು ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆಯಾಗಲಿ, ಎಲ್ಲಾ ಮನಸ್ಸುಗಳನ್ನು ಬೆಸೆಯುವ ಕಾರ್ಯಗಳು ನಡೆಯಲಿ, ವಿನಃ ಅದನ್ನ ಮುರಿಯುವ ಕಾರ್ಯ ಆಗದಿರಲಿ ಎಂದು ಹಾರೈಸಿದ್ದಾರೆ. ಯಾವುದೋ ಒಂದು 2% ಜನ ಮಾಡುವಂತಹ ಹಿಂಸಾ ಕೃತ್ಯ ಇಡೀ ಜಿಲ್ಲೆಗೆ ಅವಮಾನ ಆಗುವ ರೀತಿಯಲ್ಲಿ ನಡೀತಾ ಇದೆ. ಯಾರನ್ನು ಹೇಳಲಿಕ್ಕೂ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇಡೀ ಪೊಲೀಸ್ ಫೋರ್ಸ್ ಇದ್ದಾಗಲೂ ಒಬ್ಬನನ್ನು ಕೊಲೆ ನಡೀತದೆ ಅಂತ ಹೇಳಿದರೆ ಇದು ಬಹುಶಃ ಬಹಳ ವಿಷಾದನೀಯ. ನಾನು ಹೇಳ್ತಾ ಇರೋದೇನೆಂದರೆ, ಯಾವುದೇ ವ್ಯಕ್ತಿ ಇಂತಹ ಒಂದು ಕೃತ್ಯವನ್ನು ಮಾಡಿರಲಿ, ಅವರಿಗೆ ಯಾವುದೇ ವ್ಯಕ್ತಿಗಳ ಒತ್ತಡ ಅಥವಾ ಯಾವುದೇ ಇಲ್ಲದೆ ಅವರನ್ನು ನೇರವಾಗಿ ಅತಿ ಹೆಚ್ಚು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಿಲ್ಲ. ಈ ಸಂದರ್ಭ ವಿಟ್ಲ ಪಂಚಾಯತಿನ ಮಾಜಿ ಅಧ್ಯಕ್ಷ ರಮನಾಥ್ ವಿಟ್ಲ, ಯುವ ಕಾಂಗ್ರೆಸ್ಸಿನ ಮಹೇಶ್ ನಾಯಕ್ ಹಾಜರಿದ್ದರು.